ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯ ಪೂರ್ವಸಿದ್ಧತೆಗಾಗಿ ರಚಿಸಲಾದ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಅಭ್ಯಾಸ ಪುಸ್ತಕದಲ್ಲಿನ ಕೊನೆಯ ಹಂತ ಅಂದರೆ ಹಂತ 4 ಯಾವ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವೀಗ ನೋಡೋಣ. ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಕಲಿಕಾ ಫಲ ಈ ರೀತಿಯಾಗಿದೆ. ಪಠ್ಯವನ್ನು ಓದಿ ಗ್ರಹಿಸುವರು, ಚಿತ್ರಗಳಲ್ಲಿನ ವಿವರಗಳನ್ನು ಮತ್ತು ಘಟನೆಗಳ ಅನುಕ್ರಮವನ್ನು ಗುರುತಿಸುವರು. ಹಂತ 4 ಓದಿನ ಗ್ರಹಿಕೆಗೆ ಸಂಬಂಧಿಸಿದಂತೆ ವಾಕ್ಯವೃಂದ ಮತ್ತು ಕತೆಗಳು, ವಾಕ್ಯವೃಂದ ಪೂರ್ಣಗೊಳಿಸುವುದು, ವಾಕ್ಯ ರಚನೆ, ವಾಕ್ಯವೃಂದ ರಚನೆ ಮತ್ತು ಟಿಪ್ಪಣಿ ಬರೆಯುವುದು ಇವುಗಳನ್ನೆಲ್ಲ ಒಳಗೊಂಡಿದೆ. ಈ ಎಲ್ಲ ಚಟುವಟಿಕೆಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ಮಕ್ಕಳು ಭಾಷಾ ವಿಷಯಕ್ಕಷ್ಟೇ ಅಲ್ಲದೆ ಇತರ ವಿಷಯಗಳಲ್ಲೂ ಸಹ ಗ್ರಹಿಕೆಯುಕ್ತ ಓದಿನ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಈಗ ಅಭ್ಯಾಸ ಪುಸ್ತಕದಲ್ಲಿರುವ ಓದಿನ ಗ್ರಹಿಕೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಒಂದು ವಾಕ್ಯವೃಂದವನ್ನು ತೆಗೆದುಕೊಳ್ಳಲಾಗಿದೆ. ಶ್ರಾವ್ಯ ತಾನು ಕಳೆದ ರಜಾದಿನಗಳ ಕುರಿತು ತನ್ನ ಸ್ನೇಹಿತರೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾಳೆ. ಮೊದಲಿಗೆ ವಿದ್ಯಾರ್ಥಿಗಳು ಈ ವಾಕ್ಯವೃಂದವನ್ನು ಗಮನವಿಟ್ಟು ಓದಿ ಅದರಲ್ಲಿನ ಪಾತ್ರಗಳು, ಸನ್ನಿವೇಶ ಮತ್ತು ಸಾರಾಂಶವನ್ನು ಗ್ರಹಿಸಬೇಕು. ನಂತರ ಪ್ರಶ್ನೆಗಳಿಗೆ ಉತ್ತರಿಸುವುದು ತುಂಬ ಸುಲಭವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ನೋಡೋಣ. ಅಷ್ಟೇ ಅಲ್ಲ, ಬಾದಾಮಿ ಒಂದು ದೈತ್ಯ ಏಕಶಿಲಾ ಗುಹೆಯಾಗಿದೆ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಅರ್ಥವೇನು? ಇಲ್ಲಿ ದೈತ್ಯ ಎಂಬ ಪದಕ್ಕೆ ಇನ್ನೊಂದು ಅರ್ಥವನ್ನು ಕೊಡುವ ಪದವನ್ನು ಆಯ್ಕೆಗಳಿಂದ ಗುರುತಿಸಬೇಕು. ದೈತ್ಯ ಎಂದರೆ ತುಂಬ ದೊಡ್ಡದು ಎಂದರ್ಥ. ಹಾಗಾಗಿ ಅತಿ ದೊಡ್ಡದು ಎಂಬುದು ಸರಿಯಾದ ಉತ್ತರವಾಗಿದೆ ಎಂದು ಮಕ್ಕಳು ಅರ್ಥೈಸಿಕೊಳ್ಳಬೇಕು. ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ವಾಕ್ಯವೃಂದ ರಚನೆ. ಇಲ್ಲಿ ಒಂದು ಚಿತ್ರವನ್ನು ನೀಡಲಾಗಿದೆ. ಮಕ್ಕಳು ಚಿತ್ರವನ್ನು ಗಮನಿಸಿ ಆವರಣದಲ್ಲಿ ಕೊಟ್ಟಿರುವ ಪದಗಳನ್ನು ಬಳಸಿ ತಮ್ಮದೇ ಆದ ಸ್ವಂತ ವಾಕ್ಯವೃಂದವನ್ನು ರಚಿಸಬೇಕು. ಇಂತಹ ಚಟುವಟಿಕೆಗಳನ್ನು ಮಕ್ಕಳು ಸ್ವತಃ ತಾವೇ ಮಾಡಬೇಕು. ಇದರಿಂದ ಮಕ್ಕಳ ಚಿತ್ರಗ್ರಹಿಕೆ ಹಾಗೂ ಬರೆಯುವ ಕೌಶಲ್ಯ ಉತ್ತಮಗೊಳ್ಳುತ್ತದೆ. ಇನ್ನು ಈ ಹಂತದಲ್ಲಿ ಯಾವುದೇ ಸಂದೇಹಗಳಿದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಟೀಚೋಪಿಯಾದ ಲಿಂಕ್ನ ಮೂಲಕ ಲೆವೆಲ್ 4ರ ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಬಳಸಿಕೊಳ್ಳಬಹುದು. ನ್ಯಾಸ್ ಪರೀಕ್ಷೆಗೆ ಸಿದ್ಧವಾಗುತ್ತಿರುವ ಎಲ್ಲ ಮಕ್ಕಳಿಗೆ ಶುಭವಾಗಲಿ.